ನಮಸ್ಕಾರ ಸ್ನೇಹಿತರೆ. ಕೆಲವು ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಇರುವಂತಹವು ಮನಸ್ಸಿನಲ್ಲಿಯೇ ಒಳಿತು. ಏಕೆಂದರೆ ಒಮ್ಮೆ ಆ ವಿಷಯವು ಇನ್ನೊಬ್ಬರ ಮುಂದೆ ಹೇಳಿಕೊಂಡರೆ ಅದರ ಮಹತ್ವ ಕಳೆದು ಹೋಗುತ್ತದೆ. ಮೊದಲನೆಯದು, ನೀವೇನಾದರೂ ಮಾಡಬೇಕೆಂದುಕೊಂಡಿದ್ದರೆ ಅದನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ಎಲ್ಲರ ಮನಸ್ಸು ನಿಮ್ಮ ಒಳಿತನ್ನೇ ಬಯಸುವುದಿಲ್ಲ. ಬದಲಾಗಿ ಅವರ ನೆಗೆಟಿವ್ ಎನರ್ಜಿ ಆಗಿ ನೀವು ಅಂದುಕೊಂಡ ಕಾರ್ಯ ಫೇಲ್ ಆಗುವ ಸಾಧ್ಯತೆ ಇರುತ್ತದೆ. ಆ ಕಾರಣಕ್ಕಾಗಿಯೇ ನೀವು ಮಾಡಬೇಕಾಗಿರುವ ಕೆಲಸವನ್ನು ಸೈಲೆಂಟಾಗಿ ಮಾಡಿ ಯಶಸ್ಸು ಸಿಕ್ಕ ನಂತರ ಸಂತೋಷದಿಂದ ಹಂಚಿಕೊಳ್ಳದಿದ್ದರೂ ಪರವಾಗಿಲ್ಲ. ಎರಡನೆಯದು, ಹಣಕಾಸಿನ ವಿಷಯ. ನೀವು ಗಳಿಸುವ ಹಣ, ನಿಮ್ಮ ವರಮಾನವನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ನಿಮ್ಮ ಗಳಿಕೆ ಕಡಿಮೆ ಇದ್ದರೆ ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ, ಹೆಚ್ಚಿದ್ದರೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತಾರೆ ಹಾಗೂ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಸೊ ಡೋಂಟ್ ರಿವೀಲ್ ಯೋರ್ ಫೈನಾನ್ಷಿಯಲ್ ಸ್ಟೇಟಸ್, ಇನ್ಸ್ಟೆಡ್ ಕೀಪ್ ಸೈಲೆನ್ಸ್ ಆ್ಯಂಡ್ ಕಾನ್ಫಿಡೆನ್ಷಿಯಲ್. ಮೂರನೆಯದು, ನಿಮ್ಮ ಮನೆಯ ಮತ್ತು ನಿಮ್ಮ ಮನೆಯವರೊಡನೆ ಇರುವ ಸಮಸ್ಯೆಯನ್ನು ಮೂರನೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ಏಕೆಂದರೆ ನೀವು ಹೇಳಿಕೊಂಡವರಿಗೆ ಅನ್ನೆಸೆಸರಿ ಕ್ಯೂರಿಯಾಸಿಟಿ ಬಿಲ್ಡ್ ಪಡಿಸುತ್ತೀರಾ. ಅವರು ನಿಮ್ಮ ಸಮಸ್ಯೆಗೆ ಅವರ ಒಪಿನಿಯನ್ ನೀಡುತ್ತಾರೆ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಎಂದು ಹೇಗೆ ಭಾವಿಸುತ್ತೀರಿ? ಸಮಸ್ಯೆ ಇನ್ನೂ ಉಲ್ಬಣಿಸಬಹುದಲ್ಲವೇ? ಆದುದರಿಂದ ನಿಮ್ಮ ಸಮಸ್ಯೆಯನ್ನು ಮೂರನೆಯವರಿಗೆ ಹೇಳಿಕೊಳ್ಳದೆ ಆದಷ್ಟು ಸೈಲೆಂಟಾಗಿ, ನಿಧಾನವಾದರೂ ಪರವಾಗಿಲ್ಲ, ಬಟ್ ಪರಿಹರಿಸಿಕೊಳ್ಳಿ. ಸೈಲೆನ್ಸನ್ನು ಸ್ಟ್ರೆಂತ್ ಆಗಿ ಮಾಡಿಕೊಳ್ಳಿ, ಕುಕ್ಕಬೇಡಿ. ನನ್ನ ಪ್ರಕಾರ ಅವರು ಸ್ಟ್ರಾಂಗೆಸ್ಟ್ ಪರ್ಸನ್. ಕೆಲವು ಸಲ ನಿಮಗೆ ಇಷ್ಟವಾಗದ ಮಾತನ್ನು ಯಾರಾದರೂ ಮಾತನಾಡಿದರೆ ಅದಕ್ಕೆ ಪ್ರತಿಯಾಗಿ ನಿಮಗೆ ಆ ಮಾತು ಇಷ್ಟವಾಗಿಲ್ಲವೆಂದು ನೀವು ಉತ್ತರ ಕೊಡಲು ಹೋಗಬೇಡಿ. ಸೈಲೆನ್ಸ್ ಟೆಲ್ಸ್ ಎವ್ರಿಥಿಂಗ್ ಪ್ರೊವೈಡೆಡ್ ದ ಆಪೋಸಿಟ್ ಪರ್ಸನ್ ಈಸ್ ಸೆನ್ಸಿಬಲ್ ಟು ಅಂಡರ್ಸ್ಟ್ಯಾಂಡ್. ನಾನು ಮೇಲೆ ಹೇಳಿರುವ ಎಲ್ಲ ಅಭಿಪ್ರಾಯಗಳು ತಿಳಿದವರು, ಅನುಭವಸ್ಥರಿಂದ ಬಂದಿರುವಂತಹವು. ನಮಸ್ಕಾರ.